ಕುಮಾರ್ ಮಹಾರಾಜರನ್ನು ಗಡೀಪಾರು ಮಾಡಲು ಆಗ್ರಹ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಅದರಳ್ಳಿ ಗವಿಮಠದ ಕುಮಾರ್ ಮಹಾರಾಜರು ಜಾತಿಗಳ ನಡುವೆ ಕೋಮು ಭಾವನೆ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ. ಕಾರಣ ಅವರನ್ನು ಲಕ್ಷ್ಮೇಶ್ವರ ತಾಲೂಕಿನಿಂದ ಗಡೀಪಾರು ಮಾಡಬೇಕು ಎಂದು ಬೋವಿ ಸಮಾಜದ ಮುಖಂಡ ಶೆಟ್ಟಪ್ಪ ವಡ್ಡರ ಆಗ್ರಹಿಸಿದರು. ಈ ಕುರಿತು ಅವರು ಶುಕ್ರವಾರ ತಹಶೀಲ್ದಾರರಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಈ ವಿಷಯದ ಕುರಿತು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಬೋವಿ ಸಮಾಜದ ರಮೇಶ್ ವಡ್ಡರ, ಗಿರೀಶ್ ವಡ್ಡರ, ಲಕ್ಷ್ಮಣ ವಡ್ಡರ, ನಾಗೇಶ್ ವಡ್ಡರ, ಶಂಕರ ವಡ್ಡರ, ಮುದುಕಪ್ಪ ಬಶೆಟ್ಟಿ, ಸಿದ್ದಪ್ಪ ದೇಸಾಯಿ, ಚೆನ್ನಪ್ಪ ವಡ್ಡರ, ಷಣ್ಮುಖಪ್ಪ ವಡ್ಡರ, ರಮೇಶ್ ಗಾಂಜಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕೃಷ್ಣಾಪುರ ಗ್ರಾಮದ ಕುಮಾರ್ ಮಹಾರಾಜರು ಜಾತಿ ಭೇದ ನಿಂದನೆ ಮಾಡಿ ಜಾತಿ ಮಧ್ಯದಲ್ಲಿ ಕೋಮು ಗಲಭೆ ಹಾಗೂ ಪ್ರಚೋದನೆ ಮಾಡುವುದು ಹಾಗೂ ನಡೆದುಕೊಳ್ಳುತ್ತಿದ್ದು, ಅದರಲ್ಲಿ ನಾರಿಗಟ್ಟಿ ವಡ್ರಪಾಳ ಬೋವಿ ಸಮಾಜದವರನ್ನು ಟಾರ್ಗೆಟ್ ಮಾಡಿ ಜಗಳ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಈ ಮೊದಲಿನಿಂದಲೂ ನಮ್ಮ ತಾಲೂಕಿನಲ್ಲಿ ಬೋವಿ, ಲಮಾಣಿ ಹಾಗೂ ಇತರೆ ಸಮಾಜಗಳು ಸಹೋದರತ್ವ ಬಾಂಧವ್ಯ ಹೊಂದಿದ್ದು, ಆದರೆ ಇತ್ತೀಚೆಗೆ ಕೃಷ್ಣಾಪುರದ ಕುಮಾರ್ ಮಹಾರಾಜರು ಸುಮಾರು 2 ವರ್ಷಗಳ ಹಿಂದೆ ಅದರಳ್ಳಿ ಗ್ರಾಮಕ್ಕೆ ಬಂದು ಗವಿಸಿದ್ದೇಶ್ವರ ದೇವಸ್ಥಾನ ಸೇವಾ ಕಾರ್ಯವನ್ನು ಮಾಡುತ್ತೇನೆ ಎಂದು ಹೇಳಿ ಅಲ್ಲೇ ವಾಸ್ತವ್ಯ ಮಾಡಿದ್ದು, ಆದರೆ ಈಗ ಕುಮಾರ್ ಮಹಾರಾಜನು ತಾನೇ ಅದರಳ್ಳಿಯ ಗವಿ ಮಠದ ಸ್ವಾಮಿ ಎಂದು ಸ್ವಯಂ ಘೋಷಿಸಿಕೊಂಡಿದ್ದಾನೆ. ಲಂಬಾಣಿ ಮತ್ತು ಬೋವಿ ವಡ್ರ ಸಮಾಜದ ಮಧ್ಯೆ ಜಗಳ ಹಚ್ಚುವ ಕೆಲಸವನ್ನು ಮಾಡುತ್ತಿದ್ದಾರೆ. ಬೋವಿ ಸಮಾಜದ ಕುಲಕಸುಬಾದ ಕಲ್ಲು ಹೊಡೆಯುವವರಿಗೆ ವಿಷ ಕೊಡುತ್ತಿದ್ದಾರೆ ಹಾಗೂ ಬೋವಿ ಜನಾಂಗಕ್ಕೆ ಜೀವ ಬೆದರಿಕೆ, ಕೊಲೆ ಬೆದರಿಕೆ, ವಾಮಾಚಾರ ಮೂಲಕ ಜನರಿಗೆ ಭಯ ಹುಟ್ಟಿಸುವುದು, ಮಠಕ್ಕೆ ಹೋದ ನಮ್ಮ ಸಮಾಜದವರ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾರೆ. ಹಾಗೂ ಮುಖ್ಯವಾಗಿ ನೀವು ಬೋವಿ ಸಮಾಜದವರು, ಅದರಳ್ಳಿ ನಾದಿಗಟ್ಟಿ ವಡ್ರಪಾಳ ಗ್ರಾಮದವರು ನನ್ನ ಕಾಲು ಹಿಡಿದುಕೊಳ್ಳುವ ಹಾಗೆ ಮಾಡುತ್ತೇನೆ, ಇಲ್ಲದಿದ್ದರೆ AK-47 ಗನ್ ತೆಗೆದುಕೊಂಡು ತಮ್ಮನ್ನೆಲ್ಲ ಶೂಟ್ ಮಾಡುತ್ತೇನೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾನೆ. ನಮ್ಮ ಸಮಾಜದ ಯುವಕರು ವಿರುದ್ಧ ಸುಳ್ಳು ಆರೋಪ ಹೊರಿಸಿ FIR ಮಾಡಿರುತ್ತಾರೆ. ಕಾರಣ ಸದರಿ ಡೊಂಗಿ ಸ್ವಾಮಿಯನ್ನು ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಿಂದ ಗಡೀಪಾರು ಮಾಡಿ ನಮ್ಮ ಸಮಾಜದವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.